ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆರ್ಯಾನಂ ನಮೋ ಉವಜಾಯಾನಂ ನಮೋ ಲೋಭೆ ಸವ್ವಸಾಗುಣಂ। जय बोलो गृह चैत्यालय विराजमान चंद्रप्रभु भगवान की जय। जय बोलो हृदय श्री गुरुनंदी जी मुनि महाराज की जय। जय बोलो हृदय श्री गुणभद्रनंदी मुनि महाराज की जय। जय बोलो गण्य आदिकामಮ್ಮ ಆದಿತ್ಯ ಶ್ರೀ ಮಾತಾಜಿ की जय। ಎಲ್ಲರಿಗೂ ಜೈ ಶ್ರೀನೇತ್ರ। ಇವತ್ತಿನ ಮೂರನೇ ದಿನ ಸ್ವಾಧ್ಯಾಯ ಕಂಟಿನ್ಯೂ ಮಾಡೋಣ। ಮಹಾವೀರ ತೀರ್ಥಂಕ ಪೂರ್ವ ಪರ್ಯಾಯಗಳನ್ನು ನೋಡಾಕತ್ತೀವಿ। ಅದರೊಳಗ ಈಗ ಎಲ್ಲಿ ಬಂದಿದ್ವಿ ಅಂತಂದ್ರೆ ಎರಡನೇ ದಿನ ಸ್ವಾಧ್ಯಾಯ ಒಳಗ ಅವರ ಬ್ರಾಹ್ಮಣರಾಗಿ ಹುಟ್ಟಿದ್ರೆ ಬ್ರಾಹ್ಮಣನ ಪುತ್ರರಾಗಿ, ಅದಾದ್ಮೇಲೆ ಸೌಧರ್ಮ ಸ್ವರ್ಗದಲ್ಲಿ ದೇವನಾಗಿರ್ತಾರೆ। ನೀವು ವಿಡಿಯೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋ ನೋಡ್ಬೋದು, ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಿದ್ದೈತಿ। ಈಗ ನೋಡ್ರಿ, ಅವರ ಬ್ರಾಹ್ಮಣನ ಪುತ್ರರಾಗಿರ್ತಾರೆ, ಅದಾದ್ಮೇಲೆ ಸ್ವರ್ಗದೊಳಗ ಸನ್ಯಾಸಿಯಾಗಿ ಸ್ವರ್ಗದೊಳಗ ದೇವರಾಗಿ ಹುಡ್ತಾರೆ ಸೌಧರ್ಮ ಸ್ವರ್ಗದೊಳಗ। ನೆಕ್ಸ್ಟ್ ಸ್ವರ್ಗದಲ್ಲಿಯ ಭೋಗದ ನಂತರ ಸ್ಥೂನಾಗಾರ ಹೆಸರಿನ ನಗರದಲ್ಲಿ ಭಾರದ್ವಾಜ ಎಂಬ ಬ್ರಾಹ್ಮಣನ ಪತ್ನಿ ಪುಷ್ಪದಂತೆಗೆ ಪುತ್ರನಾಗಿ ಹುಟ್ಟಿದನು। ಸ್ವರ್ಗದಾಗ ಆಯುಕರ್ಮ ಮುಗಿದ್ಮೇಲೆ ಸ್ಥೂನಗಾರ ಅನ್ನೋ ಹೆಸರು ಊರೊಳಗ ಬ್ರಾಹ್ಮಣನ ಪತ್ನಿ ಭಾರದ್ವಾಜ ಮತ್ತೆ ಪುಷ್ಪದಂತೆ ಅವರಿಬ್ಬರಿಗೂ ಪುತ್ರನಾಗಿ ಹುಟ್ಟುತ್ತಾರ। ಪುಷ್ಪದಂತೆನೆಂದು ನಾಮಕರಣ ಮಾಡಿದರು। ಅವ್ರ ಹೆಸರೇನಿರ್ತಾರ ಪುಷ್ಪದಂತೆ। ಅಲ್ಲಿಯೂ ಪಾರಿವಾಜಿಕ ಸಾಧುವಾಗಿ ಸಾಂಖ್ಯ ಮತದ ಪ್ರಚಾರವನ್ನು ಮಾಡಿದರು। ಸಂಸಾರವನ್ನು ತ್ಯಜಿಸಿದ ಕಾರಣದಿಂದಾಗಿ ಸೌಧರ್ಮ ಸ್ವರ್ಗವನ್ನು ಪಡೆದರು। ಓಕೆ, ಅಲ್ಲಿ ಏನಾದ್ರೆ ಪುಷ್ಪದಂತೆ ಹೆಸರು ಹುಟ್ಟಿದ್ರ ಅಲ್ಲಿನ ಸಂಸಾರ ಎಲ್ಲ ತ್ಯಾಗ ಮಾಡಿದ್ರಿಂದ ಸೌಧರ್ಮ ಸ್ವರ್ಗ ಒಳಗ ದೇವರು ಹುಡ್ತಾರೆ। ನಂತರ ಶ್ವೇತಿಕ ಹೆಸರಿನ ನಗರದಲ್ಲಿ ಅಗ್ನಿಭೂತಿ ಬ್ರಾಹ್ಮಣನ ಗೌತಮಿ ಎಂಬ ಹೆಸರಿನ ಪತ್ನಿಯಿಂದ ಪುತ್ರನಾಗಿ ಜನಿಸಿದರು। ಅಲ್ಲಿ ಎಲ್ಲ ಮುಗಿದ ಪುಷ್ಪದಂತೆ ಆಯುಕರ್ಮ, ಅದಾದ್ಮೇಲೆ ಶ್ವೇತಿಕ ಅನ್ನೋ ಊರೊಳಗ ಅಗ್ನಿಭೂತಿ ಮತ್ತು ಗೌತಮಿ ಅಣ್ಣ ಮಕ್ಕಳಾಗಿ ಬ್ರಾಹ್ಮಣರಾಗಿ ಹುಡ್ತಾರ। ಅಗ್ನಿಸಹ ಅಂತ ಹೆಸರಿಟ್ಟರು। ಅವ್ರಿಗೆ ಏನ್ ಹೆಸರಿಟ್ರ ಮಹಾವೀರ ಅಗ್ನಿಸಹ ಅಂತ ಹೆಸರಿಟ್ಟಾರೆ। ಇಲ್ಲಿಯೂ ಸಹ ಪಾರಿವಾಜಿಕ ಸನ್ಯಾಸಿಯಾಗಿ ಪ್ರಕೃತಿ ಮುಂತಾದ 25 ತತ್ವಗಳನ್ನು ಪ್ರಚಾರ ಮಾಡಿದರು। ಮೃತ್ಯುವಿನ ನಂತರ ಸಾನತ್ ಕುಮಾರ ಹೆಸರಿನ 3ನೇ ಸ್ವರ್ಗದಲ್ಲಿ ದೇವನಾದರು। ಇಲ್ಲಿ ಅಗ್ನಿಸಹ ಆಗಿ ಹುಟ್ಟಿದ ಜನ್ಮದಲ್ಲಿ ಏನ್ ಮಾಡಿದ್ರ, ಸನ್ಯಾಸಿಯಾಗಿ 25 ತತ್ವಗಳನ್ನು ಪ್ರಚಾರ ಮಾಡಿದ್ರು। ಅದಾದ್ಮೇಲೆ ಅವರಿಗೆ 3ನೇ ಸ್ವರ್ಗದಾಗ ಹುಟ್ಟುತ್ತಾರ। ಅಲ್ಲಿಂದ ಪುನಃ ಈ ಭರತ ಕ್ಷೇತ್ರದಲ್ಲಿ ಮಂದಿರ ಹೆಸರಿನ ನಗರದಲ್ಲಿ ಗೌತಮನೆಂಬ ಬ್ರಾಹ್ಮಣ ಮತ್ತು ಪತ್ನಿ ಕೌಶಾಂಬಿಗೆ ಪುತ್ರನಾಗಿ ಜನಿಸಿದರು। ಅಲ್ಲಿ ಅಗ್ನಿಸಹ ಅಂತ ಹುಟ್ಟಿದ್ರ, ಅಲ್ಲಿ ಆಯುಕರ್ಮ ಮುಗಿದ್ಮೇಲೆ ಮತ್ತೆ ಭರತ ಕ್ಷೇತ್ರದೊಳಗೆ ಹುಟ್ಟುತ್ತಾರವ್ರ। ಯಾರಿಗೆ? ಗೌತಮ ಮತ್ತು ಕೌಶಾಂಬಿ ಅನ್ನೋರಿಗೆ ಮಗನಾಗಿ ಹುಟ್ಟುತ್ತಾರೆ। ಅಗ್ನಿಭೂತಿ ಅಂದ್ರೆ ಹೆಸರಿಟ್ಟರು। ಅವಾಗ ಅವ್ರ ಹೆಸರೇನಾಗ್ತೈತಿ ಅಗ್ನಿಭೂತಿ। ನೋಡ್ರಿ, ಮಹಾವೀರ ತೀರ್ಥಂಕರ ಆಗೋಕ್ಕಿಂತ ಮುಂಚೆ ಎಷ್ಟೋ ಭವಗಳನ್ನ ಅನುಭವಿಸಿ ಬಂದಿದ್ದಾರೆ। ಎಷ್ಟೋ ಭವಗಳಲ್ಲಿ ಬ್ರಾಹ್ಮಣ ಹುಟ್ಟಿದಾರ, ಎಷ್ಟೋ ಭವಗಳು ನರಕದೊಳಗೆ ಹೋಗಿದ್ದಾರೆ। ಇಲ್ಲಿಯೂ ಸಾಂಖ್ಯ ಮತವನ್ನು ಪ್ರಚಾರ ಮಾಡಿದರು। ಸಂಸಾರ ತ್ಯಾಗ ಮಾಡಿದ್ದರಿಂದಾಗಿ ಮಹೇಂದ್ರ ಹೆಸರಿನ ಸ್ವರ್ಗದಲ್ಲಿ ದೇವನಾಗಿ ಜನಿಸಿದರು। ಅಲ್ಲಿ ಏನ್ ಮಾಡ್ತಾರೋ ಗೌತಮ ಮತ್ತು ಕೌಶಾಂಬಿಗೆ ಪುತ್ರರಾಗಿ ಜನಿಸಿರ್ತಾರ। ಅದಾದ್ಮೇಲೆ ಇಲ್ಲೂ ಎಲ್ಲ ಅಗ್ನಿಭೂತಿಯಾಗಿ ಹೆಸರಿಟ್ಟಿರ್ತಾರ। ಇಲ್ಲೂ ಎಲ್ಲ ಸಂಸಾರಿಕ ವಸ್ತುಗಳನ್ನು ತ್ಯಾಗ ಮಾಡೋದ್ರಿಂದ ಎಲ್ಲಿ ಹೋಗ್ತಾರ? ಮಹೇಂದ್ರ ಸ್ವರ್ಗಗಳಿಗೆ ಹೋಗ್ತಾರ। ಅವರಿಗೆ ಸ್ವರ್ಗ ಸಿಗಾಕ ಏನ್ ರೀಸನ್ ಅಂತಂದ್ರೆ ಅವ್ರ ಸಂಸಾರ ಅನ್ನೋದನ್ನ ತ್ಯಾಗ ಮಾಡಿರ್ತಾರೆ। ಸಂಸಾರ ಅನ್ನೋ ಎಲ್ಲ ಈ ಪದಾರ್ಥಗಳನ್ನ ತ್ಯಾಗ ಮಾಡೋದ್ರಿಂದ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ। ಅಲ್ಲಿಂದ ಪುನಃ ಇದೇ ಮಂದಿರ ನಗರದಲ್ಲಿ ಸಾಕಲಾಯನ ಮಂದಿರ ಎಂಬ ಬ್ರಾಹ್ಮಣ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದರು। ಭಾರದ್ವಾಜನೆಂದು ನಾಮಕರಣ ಮಾಡಿದರು। ನೋಡ್ರಿ, ಅಲ್ಲಿಯೂ ಆಯುಕರ್ಮ ಮುಗಿತೈತಿ, ಅಗ್ನಿಭೂತಿ ಅಂತ ಹೆಸರು ಇರ್ತೈತಲ್ಲ, ಅಲ್ಲಿಯೂ ಆಯುಕರ್ಮ ಮುಗಿದ್ಮೇಲೆ ಅದ ಸೇಮ್ ಊರಾಗ ಸಾಯಂಕಾಲ ಮತ್ತು ಮಂದಿರ ಅನ್ನೋ ಇಬ್ರು ಜೋಡಿಗಳಿಗೆ ಪುತ್ರನಾಗಿ ಹುಡ್ತಾರೆ। ಅವಾಗ ಅವ್ರ ಹೆಸರು ಭಾರದ್ವಾಜ ಅಂತ ನಾಮಕರಣ ಮಾಡ್ತಾರೆ। ಪೂರ್ವ ಜನ್ಮದ ಸಂಸ್ಕಾರಗಳಿಂದಾಗಿ ತ್ರಿದಂಡಿ ದೀಕ್ಷೆಯನ್ನು ಗ್ರಹಣ ಮಾಡಿ ತಪಸ್ಸಿನ ಪ್ರಭಾವದಿಂದ ದೇವಾಯುವಿನ ಬಂಧವಾಯಿತು। ಬ್ರಹ್ಮ ಎಂಬ ಹೆಸರಿನ 5ನೇ ಸ್ವರ್ಗದಲ್ಲಿ ದೇವನಾದನು। ನೋಡ್ರಿ, ಪೂರ್ವ ಜನ್ಮದ ಸಂಸ್ಕಾರದಿಂದಾಗಿ ತ್ರಿದಂಡಿ ದೀಕ್ಷೆಯನ್ನು ಗ್ರಹಣ ಮಾಡಿದರು। ಪೂರ್ವ ಜನ್ಮದ ಸಂಸ್ಕಾರ ಇದು ಬಹಳ ಇಂಪಾರ್ಟೆಂಟ್। ನಾವು ಈ ಜನ್ಮದಾಗ ಜೈನ ಧರ್ಮದಾಗ ಆಗಿ ಹುಟ್ಟೇವಿ, ಧಾರ್ಮಿಕ ಅದೇವಿ। ಒಬ್ಬೊಬ್ರು ನಮ್ಮ ಜೈನ ಧರ್ಮ ಎಷ್ಟು ಉಳಿಸಿ ಬೆಳೆಸ್ಕೊಂಡು ಹೋಗಾಕತ್ತಾರ, ಒಬ್ಬೊಬ್ರ ತಪ್ಪು ಕಲ್ಪನೆಗಳನ್ನ ಮಾಡ್ಕೊತಿರ್ತಾರೆ ನಮ್ಮ ಜೈನ ಧರ್ಮದ ಮೇಲೆ। ಇದೆಲ್ಲ ಏನಿರ್ತೈತೆ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್, ಈಗ ಏನೇನು ನಾವು ಲೈಫ್ ಸ್ಟೈಲ್ ಅನುಭವಿಸಾಕತ್ತೀವಿ, ನಾವು ಈಗ ಏನೇನು ಮಾಡರ್ನ್ ವರ್ಲ್ಡ್ ಒಳಗೆ ಎಷ್ಟು ಮುಂದುವರ್ಯಾಕತ್ತೀವಿ, ಆಮೇಲೆ ಅಷ್ಟ ಮುಂದುವರ್ಕೋತ ನಮ್ಮ ಧರ್ಮವನ್ನು ಎಷ್ಟು ಹಿಡ್ಕೊಂಡೇವಿ, ಇದೆಲ್ಲ ನಮ್ದು ಪೂರ್ವ ಜನ್ಮದ ಮೇಲೆ ಪ್ರಭಾವ ಆಗಿರ್ತೈತಿ। ಈಗ ನಾವು ಒಂದು ಏನೋ ಮಾಡ್ಬೇಕಂತಂದ್ರೂ ನಮ್ದು ಕರ್ಮ ಸಿದ್ಧಾಂತ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್। ನಮ್ಗೆ ಈಗ ಏನೇನು ಸಿಗ್ತಿರ್ತೈತಿ, ನಾವು ಈಗ ಇಷ್ಟು ಮನುಷ್ಯರಾಗಿ ಹುಟ್ಟೇವಿ, ಇಲ್ಲಿ ಯಾವುದೋ ಒಂದು ಊರಾಗ ಜನಿಸ್ತೇವಿ, ಇವರಿಗೆ ಮಮ್ಮಿ ಪಪ್ಪಾಗನ ನಾವು ಮಗ ಅಥವಾ ಮಗಳಾಗಿ ಹುಟ್ಟೇವಿ ಅಂತಂದ್ರೆ ಇದೆಲ್ಲ ನಮ್ಮ ಪೂರ್ವ ಜನ್ಮದ ಸಂಬಂಧ ಇರ್ತೈತಿ। ಇದಕ್ಕೇನಂತಾರೆ ಕರ್ಮ ಸಿದ್ಧಾಂತ। ನಾವು ಏನು ಕರ್ಮ ಮಾಡಿರ್ತೀವಿ, ನಾವು ಏನು ಧರ್ಮ ಮಾಡಿರ್ತೀವಿ ಅದನ್ನ ನಾವು ಜನ್ಮಾಂತರ ತಗೊಂಡು ಹೋಗ್ತಿರ್ತೀವಿ। ಅವ್ರು ನೋಡ್ರಿ, ಅವ್ರಿಗೆ ಅವ್ರ ಜನ್ಮ ಪೂರ್ತಿನೂ ಯಾವ್ಯಾವ ಜನ್ಮದಾಗ ಹುಟ್ಟಿರ್ತಾರಲ್ಲ ಅದಾಗೆಲ್ಲ ಅವ್ರ
ಸಂಸಾರ ತ್ಯಾಗ ಮಾಡಿರ್ತಾರ ನಂತರ ಅವ್ರಿಗೆ ಸ್ವರ್ಗ ಲೋಕದೊಳಗ ಜನ್ಮ ಆಗ್ತಿರ್ತೈತಿ, ಮತ್ತೆ ಬ್ರಾಹ್ಮಣ ಒಳಗ ಜನ್ಮ ಆಗ್ತಿರ್ತೈತಿ. ಮತ್ತೆ ಈಗ ನೋಡ್ರಿ, ಪೂರ್ವಜನ್ಮದ ಸಂಸ್ಕಾರದಿಂದಾಗಿ ಅವ್ರು ದೀಕ್ಷೆ ತಗೋತಾರ, ತ್ರಿದಂಡಿ ದೀಕ್ಷೆ. ಅದಾದ್ಮೇಲೆ 5ನೇ ಸ್ವರ್ಗದಾಗ ದೇವ ಆಗ್ತಾರೆ. ಸಂಸಾರದ ಮೋಹ ಮಾಯೆಯನ್ನು ತ್ಯಾಗ ಮಾಡುವುದರಿಂದ ಇಷ್ಟೆಲ್ಲಾ ಫಲಗಳು ದೊರೆತವು. ನೋಡ್ರಿ, ಸಂಸಾರ ತ್ಯಾಗ ಮಾಡೋದ್ರಿಂದ ಇಷ್ಟೆಲ್ಲಾ ಫಲ ದೊರಕುತ್ತೆ ಅವ್ರಿಗೆ. ಸಮ್ಯಕ್ ದರ್ಶನ ಪ್ರಾಪ್ತವಾದಲ್ಲಿ ಸ್ವರ್ಗದವರೆಗಿನ ಸಾಂಸಾರಿಕ ಸುಖಗಳು ತಮ್ಮಷ್ಟಕ್ಕೆ ತಾವೇ ದೊರೆಯುವು. ಸಮ್ಯಕ್ ದರ್ಶನ ದೊರೆಯುವುದಲ್ಲಿ ಸಂದೇಹವೇನಿದೆ, ನಿಶ್ಚಿತವಾಗಿ ಮೋಕ್ಷ ದೊರೆಯುವುದು. ನಮಗ್ ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತಂದ್ರ ಸ್ವರ್ಗದಾಗಂತ ನಿಶ್ಚಿತವಾಗಿ ನಮ್ದ ಜನ್ಮ ಹೊಂತೇವೆ. ಸಮ್ಯಕ್ ದರ್ಶನ ಅಂತಂದ್ರೆ ನಮ್ ಜೈನ ಧರ್ಮದಾಗ ಏನೇನ್ ಹೇಳ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, 3 ರತ್ನಗಳು. ಈ 3 ರತ್ನಗಳು ನಮ್ ಜೀವನದಾಗ ಅಳವಡಿಸ್ಕೊಂಡಿದ್ವಿ ಅಂತ ಅಂದ್ರ ಜನ್ಮ ಜನ್ಮಾಂತರವರೆಗೂ ನಮ್ ಚಲೋ ಇದ್ರೊಳಗ ಜನ್ಮ ಸಿಗ್ತೈತಿ. ಈಗ ನೋಡ್ರಿ, ನಾವು ಮನುಷ್ಯರಾಗಿ ಹುಟ್ಟೇವಿ, ಇಲ್ಲಿ ಎಷ್ಟೋ ಪ್ರಾಣಿಗಳು ಅದಾವ, ನಾಯಿ, ಹಂದಿ, ಎಮ್ಮಿ, ಆಕಳ, ಎಷ್ಟೆಲ್ಲ ಅದಾವ. ಅವ್ರಿಗೆ ಧ್ಯಾನ ಐತಿ, ನಮಗ್ ಧ್ಯಾನ ಇಲ್ಲ. ನಮಗ್ ಇಷ್ಟೆಲ್ಲ ಅಪಾರ್ಚುನಿಟಿ ಸಿಗ್ತೈತಿ ಇಲ್ಲ, ಯಾಕಂದ್ರೆ ನಾವು ಪ್ರಾಣಿ, ನಾವು ಮನುಷ್ಯರಾಗಿ ಹುಟ್ಟಕ್ಕೆ ಏನೋ ಪುಣ್ಯ ಮಾಡೇವಿ. ಅವ್ ಹಂಗಾಗಿ ಹುಟ್ಟಕ್ಕೆ ಯಾವುದೋ ಪಾಪದಿಂದ ಅವಾಗ ಹುಟ್ಟಾವ. ಮತ್ ನೋಡ್ರಿ, ಒಂದೊಂದು ಆಕಳ ಜೈನರ ಮನೆಯೊಳಗೆ ಬರ್ತಿರ್ತಾವ, ಜೈನರು ಸಾಕ್ತಿರ್ತಾರ, ಬೇರೆದವ್ರು ಸಾಕ್ತಿರ್ತಾರ. ಎಷ್ಟು ಡಿಫ್ರೆನ್ಸ್ ಇರ್ತೈತೆ ಅಂದ್ರೆ ಒಂದೊಂದು ಪ್ರಾಣಿ ಒಂದೊಂದು ಮನಿಯೊಳಗೆ ಹುಟ್ಟಬೇಕಂತಂದ್ರೂ ಅದಕ್ಕೆ ಪೂರ್ವಜನ್ಮದ ಭಾಳ ಇಂಪ್ಯಾಕ್ಟ್ ಇರ್ತೈತಿ. ಹಂಗ ನಾವು ಮುಂದೆ ನಮ್ಮ ಗಂಡನ ಮನೆ ಸಿಗ್ಬೇಕಂದ್ರೆ, ನಮ್ಮ ತವ್ರ ಮನೆ ಸಿಗ್ಬೇಕಂತಂದ್ರೆ, ನಮ್ದು ಒಂದು ಏನೋ ಲೈಫ್ ಒಳಗೆ ಏನೋ ಸಿಗ್ಬೇಕಂತಂದ್ರೆ, ನಾವು ಏನೋ ಕಷ್ಟಪಡ್ತಿರ್ತೀವಿ ಅದೆಲ್ಲ ಸಿಗ್ಬೇಕಂತಂದ್ರೆ ಏನೋ ನಮ್ದು ಕರ್ಮ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಏನು ಕರ್ಮ ಮಾಡಿರ್ತೀವಿ ಅದ್ರ ಮೇಲೆ ನಮ್ಗೆ ಸಿಗ್ತಿರ್ತೈತಿ. ಸೊ ಈಗ ನಾವು ಮನುಷ್ಯ ಜನ್ಮ ಸಿಗ್ತೈತಿ, ಒಂದು ಏನು ಮಾಡ್ಬೇಕಂತಂದ್ರೆ ನಾವು ಚಲೋ ಕೆಲಸ ಮಾಡ್ಬೇಕು. ನಮ್ಮ ಧರ್ಮದೊಳಗೆಲ್ಲ ಚಲೋನ ಹೇಳಿದಾರ. ನಮ್ಮ ಭಾವನೆಗಳನ್ನ ಚಲೋ ಇಟ್ಕೋಬೇಕ. ಒಬ್ರದ್ದು ಏನೋ ಸಕ್ಸಸ್ ಆಗತೈತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕ. ಒಬ್ರು ಏನೋ ಮಾಡತ್ತಾರ ಅಂದ್ರೆ ಅವರಿಗೆ ಉತ್ಸಾಹ ತುಂಬಬೇಕ. ಆಮೇಲೆ ನಮ್ಮ ಕಡೆ ಎಷ್ಟು ಆಗ್ತದೆ ಅಷ್ಟು ಧರ್ಮ ಮಾಡ್ಬೇಕು, ಅದು ಇಂಪಾರ್ಟೆಂಟ್ ಭಾಳ ಐತಿ. ಎಷ್ಟು ಆಗ್ತದೆ ಅಷ್ಟು ಮುನಿಗಳ ಸೇವೆ ಮಾಡ್ಬೇಕು, ಎಷ್ಟು ಆಗ್ತದೆ ಅಷ್ಟು ಗುರುಗಳ ಸೇವೆ ಮಾಡ್ಬೇಕು, ಎಷ್ಟು ಆಗ್ತದೆ ಅಷ್ಟು ನಮ್ಮ ಪೇರೆಂಟ್ಸ್ ಸೇವೆ ಮಾಡ್ಬೇಕು. ಇದೆಲ್ಲದ್ರಿಂದ ನಮ್ಮ ಕರ್ಮ ಸಿದ್ಧಾಂತ ಅನ್ನೋದು ಕ್ರಿಯೇಟ್ ಆಗ್ತೈತಿ. ನೋಡ್ರಿ, ಅದಾದ್ಮೇಲೆ ತ್ರಸ, ಸ್ಥಾವರ, ನರಕ ಮತ್ತು ನಿಗೋಧ. ಮಿಥ್ಯಾತ್ವದಲ್ಲಿ ಜೀವನ ಸಾಗಿಸುವುದು, ಬೆಂಕಿಯಲ್ಲಿ ಜಿಗಿಯುವುದು, ವಿಷ ಸೇವಿಸುವುದು, ಸಮುದ್ರಕ್ಕೆ ಹಾರಿ ಪ್ರಾಣ ಬಿಡುವುದಕ್ಕಿಂತ ಕೆಳಮಟ್ಟದ್ದಾಗಿದೆ. ನೋಡ್ರಿ, ಮಿಥ್ಯಾತ್ವ ಮಾಡೋದ್ರಿಂದ ಹೆಂಗೈತಂದ್ರೆ ಅದ ಬೆಂಕಿದಾಗ ಜಿಗೋದು, ವಿಷ ಕುಡಿಯೋದು ಅದಕ್ಕಿಂತ ಕಷ್ಟವಾಗಿದ್ದ ಮಿಥ್ಯಾತ್ವ. ಅದಕ್ಕಿಂತ ತ್ರಾಸ್ ಆಗೋದು ಯಾವ್ದಂದ್ರೆ ಮಿಥ್ಯಾತ್ವ. ಸರ್ಪವು ಒಂದು ಜನ್ಮದಲ್ಲಿ ದುಃಖವನ್ನು ಕೊಡುವುದಾದರೆ ಮಿಥ್ಯಾತ್ವವು ಜನ್ಮ ಜನ್ಮಾಂತರವರೆಗೂ ದುಃಖವನ್ನು ಕೊಡುವುದು. ಇಲ್ಲಿ ನೋಡ್ರಿ, ನಮ್ಮ ಜೀವನದಾಗ ನಾವು ಯಾವಾಗ ಮಿಥ್ಯಾತ್ವ ಬಿಡೋದಿಲ್ಲಲ್ಲ ಅಲ್ಲಿ ತನಕ ಜನ್ಮ ಜನ್ಮಾಂತರ ಮತ್ತೆ ನಮ್ಗೆ ದುಃಖ ಅನುಭವಿಸ್ತೇವ ಅನಿಸುತ್ತೆ. ಮಿಥ್ಯಾತ್ವ ಉಳ್ಳ ಜೀವವು ನರಕದಲ್ಲಿ ಮಾತ್ರವಲ್ಲದೆ ಸ್ವರ್ಗದಲ್ಲಿಯೂ ದುಃಖವನ್ನು ಅನುಭವಿಸುವುದು. ಸ್ವರ್ಗದಲ್ಲಿರುವಾಗ ಮೃತ್ಯುವಿನ ಮೊದಲು 6 ತಿಂಗಳು ಇರುವಾಗಲೇ ಕೊರಳಲ್ಲಿರುವ ಮಾಲೆಯು ಬಾಡಿ ಹೋದಾಗ ಉಂಟಾದ ಭಯ ಅಷ್ಟಿಷ್ಟಲ್ಲ. ಯಾರು ಅವ್ರ ಜೀವನ ಮಿಥ್ಯಾತ್ವ ಅಳವಡಿಸ್ಕೊಂಡಿರ್ತಾರಲ್ಲ ಅವ್ರಿದ್ದಾರ ಸ್ವರ್ಗದಾಗ ದುಃಖ ಅನುಭವಿಸ್ತಿರ್ತಾರ. ಅವರು ಸ್ವರ್ಗದ ಆಯು ಕರ್ಮ ಮುಗೀತಿರ್ತೈತಿ, ಇನ್ನ 6 ಮಂತ್ ಇರ್ತೈತಿ. ಅವಾಗ ಅವ್ರ ಕೊರಳಾಗಿನ ಇರೋ ಮಾಲೆ ಎಲ್ಲ ಬಾಡ್ತಿರ್ತಾವ, ಒಣಗ್ತಿರ್ತಾವ. ಅಂದ್ರೆ ದಟ್ ಇಸ್ ಅ ಸೈನ್ ಆಫ್ ಡೇಂಜರಸ್, ಅಂದ್ರೆ ಏನೋ ಕೆಟ್ಟ ಆಗೋದೈತಿ ಅದ ಸೂಚನೆ ಕೊಡ್ತಿರ್ತೈತಿ. ಅವಾಗ ಎಷ್ಟು ಭಯ ಆಗ್ತಿರ್ತೈತಿ ಅದು ಅಷ್ಟಿಷ್ಟ ಅಲ್ಲ ಅಂತ ಹೇಳ್ತಾರ. ಮೃತ್ಯುವಿನ ನಂತರ ಎಲ್ಲಿ ಜನ್ಮವಾಗುವುದು, ಸ್ವರ್ಗ ಸುಖವು ದೊರೆಯುವುದು ಹೇಗೆ? ಈ ರೀತಿ ಅತ್ಯಂತ ಶೋಕದ ಕಾರಣ ಸ್ವರ್ಗದ ಆಯುಷ್ಯವು ಸಮಾಪ್ತವಾದ ಕೂಡಲೇ ಈ ಜೀವವು ನಿಗೋಧದಲ್ಲಿ ಜನಿಸಿತು. ನೋಡ್ರಿ, ಮಹಾವೀರ್ ತೀರ್ಥಂಕರವರು ಅವ್ರ ಮಿಥ್ಯಾತ್ವ ಸ್ಟಾರ್ಟ್ ಮಾಡಿದ್ರು. ಅವ್ರು ಒಂದು ಮಾಡಿದ್ರಿಂದ, ಮಿಥ್ಯಾತ್ವ ಅನ್ನೋದು ಮಾಡಿದ್ರಿಂದ ಜನ್ಮ ಜನ್ಮಾಂತರ ಅವ್ರು ಸಂಸಾರವನ್ನು ತ್ಯಾಗ ಮಾಡ್ಯಾರ. ಬಟ್ ಒಂದು ಜನ್ಮದಾಗ ಮಿಥ್ಯಾತ್ವ ಮಾಡ್ಯಾರ. ಆ ಮಿಥ್ಯಾತ್ವದಿಂದ ಅವ್ರಿಗೆ ಸ್ವರ್ಗದ ಆಯು ಮುಗಿದ್ಮೇಲೆ ಎಲ್ಲ ಆಗ್ತೈತಿ, ನಿಗೋಧದಾಗ ಜನ್ಮ ಆಗ್ತೈತಿ. ನಿಗೋಧಂಗ ನರಕಕ್ಕಿಂತ ಕಷ್ಟದ. ನಂತರ ವರ್ಷಗಳವರೆಗೂ ಅಲ್ಲಿ ದುಃಖವನ್ನು ಭೋಗಿಸಿದ ನಂತರ ಏಕೇಂದ್ರಿಯ ವನಸ್ಪತಿ ಕಾಯ ಜೀವವಾಯಿತು. ನೋಡ್ರಿ, ನಿಗೋಧದಾಗ ಹುಟ್ಟಿದ್ಮೇಲೆ ಏಕೇಂದ್ರಿಯ ಜೀವಿ ಆಗ್ತೈತಿ. ಈಗ ನಮಗೆ 5 ಇಂದ್ರಿಯಗಳು, ಬೇರೆ 4 ಇಂದ್ರಿಯ ಇರ್ತಾವ, 3 ಇಂದ್ರಿಯ, ಹಂಗ ಒಂದೇ ಒಂದು ಇಂದ್ರಿಯ ಇರೋ ಜೀವಾಗಿ ವನಸ್ಪತಿ ಕಾಯ ಆಗಿತ್ತು. ಅದಾದ್ಮೇಲೆ ಹಲವಾರು ಜನ್ಮ ಮರಣಗಳಾದವು. ಈ ಪ್ರಕಾರ 60 ಲಕ್ಷ ಸಹ ಜನ್ಮ ಮರಣದ ನಂತರ ರಾಜಾಗೃಹದಲ್ಲಿ ಶಾಂಡಿಲಿ ಮತ್ತು ಪಾರಾಸರಿ ಎಂಬ ಬ್ರಾಹ್ಮಣನ ದಂಪತಿಗಳ ಪುತ್ರನಾಗಿ ಜನಿಸಿದರು. ನೋಡ್ರಿ, ಮಿಥ್ಯಾತ್ವ ಮಾಡಿದ್ರಿಂದ ಅವ್ರಿಗೆ ನಿಗೋಧ ಆಯ್ತು, ನಿಗೋಧದಲ್ಲಿ ಜನ್ಮ ಆಯ್ತು. ಅವ್ರದ್ದು ನಿಗೋಧದಾಗ ಜನ್ಮ ಅಂತಂದ್ರೆ ಅದೇನೋ ಅಂತಾರೆ, ಒಂದ್ಸಲ ಉಸಿರು ಬಿಡುವೊಳಗಾಗಿ ಎಷ್ಟೋ ಚೋಳಗಳು ಕಡ್ದಷ್ಟು ತ್ರಾಸ ಆಗ್ತಿರ್ತೈತೆ ನಮಗೆ, ಅಷ್ಟು ತ್ರಾಸ ಇರ್ತೈತೆ ಅಲ್ಲಿ. ಅದಾದ್ಮೇಲೆ ಒಂದೇ ಇಂದ್ರಿಯ ವನಸ್ಪತಿ ಜೀವ ಆಗ್ತಾರೆ.
ನೆಕ್ಸ್ಟ್ 60 ಲಕ್ಷ ಸಲ ಅವ್ರ ಜನ್ಮಗಳನ್ನ ಹೊಂತಾರ. 60 ಲಕ್ಷ, ಒಂದಲ್ಲ ಎರಡಲ್ಲ, ಎಷ್ಟು ತ್ರಾಸ ಅನುಭವಿಸಿರ್ಬೇಕು ಆ ಜೀವ. ಈಗ ನಮ್ಗೆ ನೋಡ್ರಿ ಎಲ್ಲರೂ ಪಿನ್ ಹತ್ತಿತ್ತು ಅಥವಾ ಒಂದ್ ಸ್ವಲ್ಪ ಏನೇ ಅಡಿಗೆ ಮಾಡೋಕೆ ಸುಟ್ಕೊಂಡ್ರಿ ಎಷ್ಟು ತ್ರಾಸ ಆಗ್ತಿರ್ತೈತಿ. ಒಂದ್ಸಲ ನೀವು ಇಮ್ಯಾಜಿನ್ ಮಾಡ್ಕೊರಿ ಎಷ್ಟು ತ್ರಾಸ ಆಗ್ತಿರ್ತೈತಿ ನಿಗೋದಾಗ, ಎಷ್ಟು ತ್ರಾಸ ಆಗ್ತಿರ್ತೈತಿ ನರಕದಾಗ. ನಮ್ಗೆ ಅದು ನರಕ ಜೀವನೇ ಬೇಡ, ನಿಗೋದ ಬೇಡ ಅಂತಂದ್ರೆ ಮಿಥ್ಯಾತ್ವ ಬಿಡ್ಬೇಕು. ಮತ್ತು ನಮ್ಮ ಸಮ್ಯಕ್ ದರ್ಶನ, ನಮ್ಮ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಏನೈತಿ ಅದು ನನ್ನ ಜೀವನದಾಗ ಅಳವಡಿಸ್ಕೋಬೇಕು. ಸಾಂಸಾರಿಕ ಪದಾರ್ಥಗಳ ಇಚ್ಛೆ ಇಲ್ಲದೆ ಇದ್ದುದರಿಂದ ಮಂದ ಕಷಾಯದ ಕಾರಣ ಆಯುಷ್ಯ ಮುಗಿದ ಮೇಲೆ ಮಹೇಂದ್ರ ಹೆಸರಿನ 4ನೇ ಸ್ವರ್ಗದಲ್ಲಿ ಜನಿಸಿದರು. ಏನಾಯ್ತವ್ರ ರಾಜಾಗ್ರಹದಲ್ಲಿ ಶಾಂಡಿಲಿ ಮತ್ತು ಪಾರಾಸಿರಿ ಎಂಬ ಇಬ್ಬರಿಗೆ ಬ್ರಾಹ್ಮಣರಿಗೆ ಹುಟ್ಟಿದ್ರವ್ರ. ಅವ್ರ ಹೆಸರು ಸ್ಥಾವರ ಅಂತ ಇತ್ತ. ಅದಾದ್ಮೇಲೆ ಸಂಸಾರದಾಗ ಏನೋ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿರ್ಕಿಲ್ಲ. ಅದಾದ್ಮೇಲೆ ಆಯು ಕರ್ಮ ಮುಗಿದ್ಮೇಲೆ ಮತ್ತೆ ಸ್ವರ್ಗದಾಗ ಹುಟ್ಟುತ್ತಾರ. ನೋಡಿದಲ್ಲ ಮಹಾವೀರ ತೀರ್ಥಂಕರ ಒಂದ್ ಯಾವುದೋ ಜನ್ಮದ ಪಾಪದಿಂದ ಇಷ್ಟೆಲ್ಲ ಮಾಡಕತ್ತಾರ. ಶ್ರಾವಕ ಹಾಗೂ ಜೈನಮುನಿ. ಕಟ್ಟಿಗೆಯಿಂದ ಉಂಟಾದ ಬೆಂಕಿಯಿಂದ ಲೋಹವು ಕರಗುವಂತೆ ಧರ್ಮಾತ್ಮರ ಸಂಗತಿಯಿಂದ ಪಾಪಿಯು ಪಾಪರಹಿತನಾಗಿ ಅಭಿವೃದ್ಧಿಯನ್ನು ಹೊಂದುವನು. ಈಗ ಮಹೇಂದ್ರ ಸ್ವರ್ಗದಲ್ಲಿ ಧರ್ಮಾತ್ಮರ ಸಂಗತಿ ದೊರೆತ ಕಾರಣ ವಿಷಯ ಭೋಗಗಳಲ್ಲಿ ಸಿಲುಕದೆ ಮಂದ ಕಷಾಯಿ ಆದನು. ನೋಡ್ರಿ, ಕಟ್ಟಿಗೆಯಿಂದ ಉಂಟಾದ ಬೆಂಕಿಯಿಂದ ಲೋಹವು ಕರಗುವುದು. ಲೋಹ ಅಂದ್ರೆ ಕಬ್ಬಿಣ ಸ್ಟ್ರಾಂಗ್ ಇರ್ತೈತೆ, ಕಟ್ಟಿಗೆ ಸ್ಟ್ರಾಂಗ್ ಇರ್ತೈತೆ. ಕಬ್ಬಿಣ ಸ್ಟ್ರಾಂಗ್ ಇರ್ತೈತಿ, ಬಟ್ ಕಬ್ಬಿಣ ಹೆಂಗ್ ಕರಗ್ತೈತಿ? ಬೆಂಕಿದಿಂದ. ಆ ಬೆಂಕಿಯಲ್ಲಿ ಬರ್ತೈತಿ ಕಟ್ಟಿಗೆ. ಕಬ್ಬಿಣ ಸುಡುವಾಗ, ಅದನ್ನ ಲಿಕ್ವಿಡ್ ಮಾಡುವಾಗ ಕೆಳಗೆ ಕಟ್ಟಿಗೆ ಹಾಕಿರ್ತಾರ. ಅದು ಯಾವುದೋ ಒಂದು ಸಿಲ್ಲಿ ಕಟ್ಟಿಗೆ ಕಬ್ಬಿಣ ಕಂಪೇರ್ ಮಾಡಿದ್ರ ಅದರಿಂದ ಅದು ಕರಗ್ತೈತಿ. ಹಂಗ ನೋಡ್ರಿ, ನಮ್ಮ ಜೀವನದಾಗ ಧರ್ಮಾತ್ಮರ ಸಂಗತಿಯಿಂದ ಪಾಪಿಯು ಪಾಪರಹಿತನಾಗಿ ಅಭಿವೃದ್ಧಿಯನ್ನು ಹೊಂದುವನು. ನನ್ನ ಜೀವನದಾಗ ಯಾವಾಗ ನಮ್ಮ ಲೈಫ್ ಒಳಗೆ ಒಬ್ರು ಧರ್ಮಾತ್ಮ, ಒಬ್ರೇನೋ ಧಾರ್ಮಿಕ ಇರ್ತಾರೆ, ಅವ್ರು ನಮ್ಮ ಲೈಫ್ ಒಳಗೆ ಎಂಟರ್ ಆದ್ರಂದ್ರೆ ಅವ್ರನ್ನ ಹೊಟ್ಟೆ ಬಿಡಾಕ್ ಹೋಗ್ಬಾರ್ದು. ಒಂದು ಮಾತಂದ್ರೆ ಅವ್ರು ಹೊಟ್ಟೆ ಬಿಡಾಕ್ ಹೋಗ್ಬಾರ್ದು. ಅವ್ರನ್ನ ಹಿಂಗೆ ಗಟ್ಟಿಯಾಗಿ ಇಟ್ಕೋಬೇಕು. ಯಾಕಂತಂದ್ರೆ ಅವರಿಂದ ನಮ್ಗೆ ಎಷ್ಟೋ ಪುಣ್ಯ ಬರ್ತದೆ. ಅವರಿಂದ ನಮ್ಮ ಜೀವನದಾಗ ನಮ್ಗೆ ಗೊತ್ತಿಲ್ಲದನ ಬದಲಾವಣೆ ಆಗ್ತಿರ್ತೈತಿ. ಚಲೋ ಬದಲಾವಣೆ ಆಗ್ತದೆ, ಒಳ್ಳೆಯ ಬದಲಾವಣೆ ಆಗ್ತದೆ. ಸೊ ನೋಡಿ, ನಮ್ಮ ಲೈಫ್ ಒಳಗೆ ನಮ್ದು ಏನೋ ಒಂದು ಜಾಬ್ ಒಳಗೆ ಒಬ್ರು ಯಾರೋ ಮ್ಯಾನೇಜರ್ ಸಿಕ್ಕಂದ್ರೆ ಅವ್ರಿಗೆ ಹೊಟ್ಟೆ ಬಿಡ್ತಿರೋದು. ಮುಂದೆ ಕೆಲ್ಸಕ್ಕೆ ಬರ್ತೈತೆ. ಯಾರೋ ಪೊಲಿಟಿಷಿಯನ್ ಸಿಕ್ಕಂದ್ರೆ ಮುಂದೆ ಕೆಲ್ಸಕ್ಕೆ ಬರ್ತಿರ್ತಾರಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಿರ್ತೇವೆ. ಹಂಗೆ ಅದಕ್ಕಿಂತ ಇಂಪಾರ್ಟೆಂಟ ಅವರೆಲ್ಲ ಈ ಜನ್ಮದಾಗ ಆಯುಕರ್ಮ ಮುಗಿದ್ಮೇಲೆ ಅದೆಲ್ಲ ಹೋಗ್ಬಿಡ್ತೈತಿ. ಬಟ್ ಯಾರಾದ್ರೂ ನಮ್ಮ ಧರ್ಮಾತ್ಮರನ್ನೋ ಅಂದ್ರೆ ನಾವು ಏನೋ ಒಂದು ಒಳಗೆ ಇರ್ತೀವಿ, ನಮ್ಗಿಂತ ಅಂದ್ರೆ ಧಾರ್ಮಿಕ ಇರ್ತಾರೆ ಅಥವಾ ಮಹಾರಾಜಿ ಮಾತಾಜಿ ಗುರುಗಳು ಯಾವ್ದಾರು ಒಬ್ರು ನಮ್ಮ ಲೈಫ್ ಒಳಗೆ ಎಂಟರ್ ಆಯ್ತು ತಿಳ್ಕೊರಿ, ಅವ್ರನ್ನ ಹೊಟ್ಟೆ ಬಿಡಾಕ್ ಹೋಗ್ಬಾರ್ದು. ಅವರಿಂದ ಎಷ್ಟು ಚಲೋ ಆಗ್ತಂದ್ರೆ ಅದು ನಮ್ಮ ಜನ್ಮಾಂತರವರೆಗೂ ಬರ್ತೈತಿ. ಅದಕ್ಕಿಂತ ಹೆಚ್ಚಿನ ಏನು ಬೇಕಾಗಿಲ್ಲ ನಮಗೆ. ಅವರಿದ್ದಾರ ಮಹೇಂದ್ರ ಸ್ವರ್ಗದಲ್ಲಿ ಧರ್ಮಾತ್ಮರ. ಅವರೆಲ್ಲ ಹುಟ್ಟಿರ್ತಾರೆ, ಈಗ ಮಹೇಂದ್ರ ಸ್ವರ್ಗದಾಗ ಹುಟ್ಟಿರ್ತಾರೆ. ಅಲ್ಲಿ ಒಬ್ರು ಧರ್ಮಾತ್ಮರ ಸಂಗತಿ ಆಗ್ತೈತಿ, ಧರ್ಮಾತ್ಮರ ಗೆಳತನ ಆಗ್ತೈತೆ ಅವ್ರಿಗೆ. ಅವ್ರ ಲೈಫ್ ಒಳಗೆ ಒಬ್ರು ಧರ್ಮಾತ್ಮರ ಎಂಟ್ರಿ ಆಗ್ತಾರೆ. ಅವ್ರ ಎಂಟ್ರಿ ಆಗೋದ್ರಿಂದ ಅವರಿಗೆ ವಿಷಯ ಭೋಗಗಳೆಲ್ಲ ಸಿಲುಕದೆ ಮಂದ ಕಷಾಯ ಆದರು. ಅವರಿಗೆ ಅವ್ರ ಎಂಟ್ರಿ ಆಗೋದ್ರಿಂದ ಅವ್ರ ಜೀವನ ಬದಲಾವಣೆ ಆಯ್ತು. ಅವರಿಗೆಲ್ಲ ಏನು ಕರೆಕ್ಟ್ ಐತಿ, ಏನು ತಪ್ಪೈತಿ ಎಲ್ಲ ತಿಳುವಳಿಕೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸ್ವರ್ಗದ ಸುಖಗಳು, ಪಾಪ ಪುಣ್ಯ ಫಲಗಳು ಹಾಗೂ ನರಕ ಮತ್ತು ನಿಗೋದವೆಂದು ತಿಳಿದು ಕೊರಳ ಮಾಲೆ ಒಣಗಿದಾಗ ದುಃಖಿಸಲಿಲ್ಲ. ನೋಡ್ರಿ, ಮಹಾವೀರ ತೀರ್ಥಂಕರ ಸ್ವರ್ಗದಾಗಿದ್ರು, ಮಹೇಂದ್ರ ಸ್ವರ್ಗದಾಗ. ಅಲ್ಲಿ ಒಬ್ರು ಧರ್ಮಾತ್ಮರ ಪರಿಚಯ ಆಯ್ತು, ಅವ್ರ ಲೈಫ್ ಒಳಗೆ ಬಂದ್ರೆ ಅದರಿಂದ ಅವ್ರಿಗೆಲ್ಲ ಅರ್ಥ ಆಯ್ತು. ಓಕೆ, ಹಿಂಗಿರ್ತೈತಿ, ಪಾಪ ಅಂದ್ರೆ ಇದೆ, ಪುಣ್ಯ ಅಂದ್ರೆ ಇದೆ. ಅವಾಗ ಅವ್ರಿಗೆಲ್ಲ ಚಲೋ ಆಯ್ತು. ಅವ್ರು ಕೊಳ್ಳಾಗ ಮಾರಿ ಇರ್ತೈತಲ್ಲ ಸ್ವರ್ಗದಾಗ, ಅದು ಒಣಗಾಕ್ ಶುರು ಆಯ್ತು. ನಾ ಹೇಳಿದ್ನಿ ಮುಂಚೆನ, ಮಿಥ್ಯಾತ್ವ ಯಾರು ಮಾಡಿರ್ತಾರೋ ಸ್ವರ್ಗದಾಗ ಹುಟ್ಟಿದ ಮೇಲೂ 6 ತಿಂಗಳಿಗಿಂತ ಮುಂಚೆ ಅವ್ರದ್ದು ಕೊರಳಿನ ಮಾಲೆ ಒಣಗಾಕ್ ಶುರು ಆಗ್ತದೆ ಅಂತೇಳಿ. ಇವ್ರದ್ದು ಒಣಗಿದ್ದ ಆದ ಭವದಾಗ, ಬಟ್ ಅವ್ರು ಅಂಜಲಿಲ್ಲ. ಯಾಕಂದ್ರೆ ಆ ಧರ್ಮಾತ್ಮರ ಸಂಗತಿಯಿಂದ ಅವ್ರಿಗೆ ಗೊತ್ತಾಗೈತಿ ಯಾವ್ದು ಪಾಪ ಯಾವ್ದು ಕರ್ಮ, ನನಗೆ ಯಾಕೆ ಹಿಂಗೆ ಆಗೈತಿ, ನನಗೆ ಯಾಕೆ ಹಿಂಗೆ ಆಗೋದೈತಿ ಅಂತ ಆಲ್ರೆಡಿ ಅವ್ರು ಅರ್ಥ ಬಿಟ್ಟಿದ್ರಂತ. ಅವ್ರ ಪಾಪ ಕರ್ಮಗಳು ಅವ್ರಿಗೆ ಗೊತ್ತಾಯ್ತು, ಅಂತ ಹೆದರ್ಲಿಲ್ಲ. ಇದರಿಂದಾಗಿ ಸ್ವರ್ಗದ ಆಯುಷ್ಯವು ಸಮಾಪ್ತವಾದ ಮೇಲೆ ಮಗಧ ದೇಶದ ರಾಜಧಾನಿ ರಾಜಗೃಹದಲ್ಲಿ ವಿಶ್ವಭೂತಿ ಮತ್ತು ಜೈನಿ ಎಂಬ ರಾಜಧರ್ಮ ದಂಪತಿಗಳ ಪುತ್ರನಾಗಿ ಜನಿಸಿದರು. ವಿಶ್ವನಂದಿ ಎಂಬ ಹೆಸರಿನ ರಾಜಕುಮಾರಿ ಆದರು. ನೋಡ್ರಿ, ಅಲ್ಲಿ ಆಯುಕರ್ಮ ಮುಗಿದ್ಮೇಲೆ ಮತ್ತೇನಾದ್ರವ್ರ ರಾಜಗೃಹದಾಗ ವಿಶ್ವಭೂತಿ ಮತ್ತು ಜೈನಿ ಅನ್ನೋ ದಂಪತಿಗಳಿಗೆ ವಿಶ್ವನಂದಿ ಅಂತ ಹೆಸರಿನ ನಾಮಕರಣ ಆಗಿ ರಾಜಕುಮಾರ ಆದ್ರವ್ರು. ವಿಶಾಖಭೂತಿ ಎಂಬುವನು ರಾಜನ ಕಿರಿಯ ಸಹೋದರನಾಗಿದ್ದನು. ನೋಡ್ರಿ, ವಿಶ್ವಭೂತಿ ಅವ್ರ ಮಗಾಗಿ ವಿಶ್ವನಂದಿ ಹುಟ್ಟಿದ್ರು. ವಿಶ್ವಭೂತಿ ಅವರ ತಮ್ಮ ಯಾರ ಕಿರಿಯ ಸಹೋದರ ವಿಶಾಖಭೂತಿ. ಆತನ ರಾಣಿಯ ಹೆಸರು ಲಕ್ಷ್ಮಣ. ಅಂದ್ರೆ ಈಗ ವಿಶ್ವಭೂತಿ ಜೈನಿ ಮಹಾವೀರ ತೀರ್ಥಂಕರ ಪಪ್ಪ ಮಮ್ಮಿ, ಮತ್ತ ವಿಶಾಖಭೂತಿ ಲಕ್ಷ್ಮಣ ಮಹಾವೀರ ತೀರ್ಥಂಕರ ಕಾಕು ಅಂದ್ರೆ ಅಂಕಲ್ ಆಂಟಿ. ಮತ್ತು ಪುತ್ರನ ಹೆಸರು ವಿಶಾಖನಂದಿ. ವಿಶಾಖನಂದಿ ಮಹಾವೀರ ತೀರ್ಥಂಕರ ಕಜಿನ್ ಬ್ರದರ್. ಇದು ಜೈನ ಪರಿವಾರವಾಗಿತ್ತು. ನೋಡ್ರಿ, ಎಷ್ಟೋ ಜನ್ಮ ಆದ್ಮೇಲೆ, ಎಷ್ಟೋ ನರಕವನ್ನು ಅನುಭವಿಸಿದ ಮೇಲೆ ಅವ್ರಿಗೆ ಜೈನ ಪರಿವಾರ ಸಿಕ್ತ.
ವಿಶ್ವನಂದಿಯು ಬಲಿಷ್ಠ ಹಾಗೂ ಧರ್ಮಾತ್ಮ ಶ್ರಾವಕನಾಗಿದ್ದಾನೆ. ನೋಡ್ರಿ, ನಿಗೋಧದಾಗ ಹುಟ್ಟಿದ್ರು ಅವ್ರು 60 ಲಕ್ಷ ಜನ್ಮ ಆಯ್ತು. ಅದಾದ್ಮೇಲೆ ಯಾರೋ ಒಬ್ರು ಧರ್ಮಾತ್ಮನಿಂದ ಅವ್ರ ಜನ್ಮ ಸಾರ್ಥಕ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ಜೈನ ಧರ್ಮ ಸಿಕ್ಕೈತಿ. ಅಂದ್ರೆ ತಿಳ್ಕೊಬೇಕು, ನಮಗೆ ಈಗ ಜೈನ ಧರ್ಮ ಸಿಕ್ಕೈತೆ ಅಂದ್ರೆ ನಾವು ಇದಕ್ಕಿಂತ ಹೆಚ್ಚು ಇದರಷ್ಟ ಅನುಭವಿಸಿ ಬಂದಿರ್ತೇವೆ. ನಮ್ದು ಎಷ್ಟೋ ಜನ್ಮದಾಗ ನಿಗೋದಕ್ಕೆ ಹೋಗಿ ಬಂದಿರ್ತೀವಿ, ನರಕಕ್ಕೆ ಹೋಗಿ ಬಂದಿರ್ತೇವೆ, ಸ್ವರ್ಗಕ್ಕೆ ಹೋಗಿ ಬಂದಿರ್ತೀವಿ, ಎಲ್ಲೆಲ್ಲೋ ದೇವರಾಗಿ ಹುಟ್ಟು ಬಂದಿರ್ತೇವೆ, ಎಲ್ಲೆಲ್ಲೋ ಯಾವ್ದಾದ್ರು ಪ್ರಾಣಿಯಾಗಿ ಹುಟ್ಟಿ ನಮಗೆ ಏನ್ ಸಿಕ್ಕೈತಿ, ಲಾಸ್ಟ್ ಜೈನ್ ಧರ್ಮ ಸಿಕ್ಕೈತಿ. ಅವ್ರಿಗೆ ಹೆಂಗೆ ಎಷ್ಟೋ ಕಷ್ಟ ಅನುಭವಿಸಿದ ಮೇಲೆ ಜೈನ ಧರ್ಮ ಸಿಕ್ತ, ಹಂಗೆ ನಮಗೂ ಜೈನ ಧರ್ಮ ಸಿಕ್ಕೈತಿ. ಇನ್ನು ಮುಂದಿನ ಸ್ಟೋರಿ ನೆಕ್ಸ್ಟ್ ಓದೋಣ. ಈಗ ಏನಂತಂದ್ರೆ ಅವರಿಗೆ ಜೈನ ಪರಿವಾರದಾಗ ಜನ್ಮ ಆಯ್ತು. ಇಲ್ಲಿ ನೋಡಿ ಹೇಳ್ಬೋದು ಅಂತಂದ್ರೆ ನಾವು ಎಷ್ಟು ಲಕ್ಕಿ ಅಂತ ನಮ್ಗೆ ಗೊತ್ತಿಲ್ಲ, ಅಷ್ಟು ಲಕ್ಕಿ ಅದೀವಿ ನಾವು. ಯಾಕಂದ್ರೆ ನಮ್ಗೊಂದು ಈ ಒಳ್ಳೆ ಅಂದ್ರೆ ಅಷ್ಟು ಒಳ್ಳೆ ಧರ್ಮ ಸಿಕ್ಕೈತಿ, ಅಷ್ಟು ಒಳ್ಳೆ ಕೆಲಸ ಮಾಡುವಷ್ಟು ಚಾನ್ಸ್ ಸಿಕ್ಕೈತಿ ನಮ್ಗೆ. ಇದನ್ನ ನಾವೆಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳೋಣ. ಎಷ್ಟು ಆಗ್ತದಷ್ಟು ನಮ್ಮ ಧರ್ಮ ಮಾಡೋಣ, ಎಷ್ಟು ಆಗ್ತದಷ್ಟು ಎಲ್ಲ ಚಲೋ ಮಾಡೋಣ. ಎಲ್ಲರಿಗೂ ಜೈ ಶ್ರೀ. ಏನಾದರೂ ಡೌಟ್ ಇತ್ತಂದ್ರೆ ಯೂಟ್ಯೂಬ್ ಒಳಗೆ ನನ್ನ ಕ್ವೆಶನ್ ಕೇಳ್ಬೋದು ಅಥವಾ ವಾಟ್ಸಪ್ ಒಳಗೂ ಮೆಸೇಜ್ ಮಾಡ್ಬೋದು. ಜೈ ಶ್ರೀ.